ಇನ್ನು ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಪುಡಿ ರೌಡಿಗಳ ಹಾವಳಿ ಇತ್ತೀಚೆಗೆ ವಿಪರೀತವಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಮಾರಕಾಸ್ತ್ರಗಳಿಂದ ಇರಿದಿರ್ತಕ್ಕಂಥ ಘಟನೆ ಆನೇಕಲ್ ತಾಲೂಕಿನ ಹೀಲಲಿಗೆಯಲ್ಲಿ ನಡೆದಿದೆ. ಸುನಿತ್ ಮತ್ತು ಕಾರ್ತಿಕ್ ಎಂಬುವರಿಗೆ ಕಿಶೋರ್, ಶ್ರೀಧರ್, ಓಲೆಮಂಜ, ಹೇಮಂತ್, ಮನೋಜ್, ತುಕಡಿ ವೆಂಕಟರಾಜು ಅನ್ನೋರು ಹಲ್ಲೆ ಮಾಡಿದ್ದಾರೆ. ಇತ್ತೀಚೆಗೆ ಕಿಶೋರ್ ಜೈಲಿನಿಂದ ಬಿಡುಗಡೆಯಾಗಿದ್ದ. ಅಂಕಿತ್ ಎಂಬ ಯುವಕ ರಸ್ತೆಗೆ ಅಡ್ಡಲಾಗಿದ್ದ ಲಾರಿಗೆ ಜಾಗ ಬಿಡುವಂತೆ ಕೇಳಿದ್ದ. ಇದೇ ವೇಳೆ ಶ್ರೀಧರ್ ಟಿಟಿ ವಾಹನದಲ್ಲಿ ಬಂದಿದ್ದ. ಹಲ್ಲೆ ಮಾಡ್ತಾ ಇದ್ದಂತೆ ಸುನಿಲ್ಗೆ ಅಂಕಿತ್ ಕರೆ ಮಾಡ್ತಾನೆ. ಸ್ಥಳಕ್ಕೆ ಬಂದ ಸುನಿಲ್ ಹಾಗೂ ಕಾರ್ತಿಕ್ ಮೇಲೆ ರೌಡಿಗಳು ಮನಸೋ ಇಚ್ಛೆ ದಾಳಿ ಮಾಡಿದ್ದಾರೆ. ಗಲಾಟೆ ಬಿಡಿಸೋದಕ್ಕೆ ಬಂದವರ ಮೇಲೂ ದಾಳಿ ಮಾಡಿದ್ದು ಸೂರ್ಯನಗರ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಒಂದು ಜಾಮ್ ಆಗ್ಬಿಟ್ಟಿತ್ತು ಫುಲ್ಲು. ಲಾರಿ ಅವನಿಗೆ ಹೋಗಪ್ಪ ಜಾಗ ಆಯ್ತಲ್ಲ ನಿನಗೆ ಅಂತ ಹೇಳಿದ್ದಷ್ಟೇ. ಇವ್ನು ಟಿ ಟಿ ಅವನೇನು ಅನ್ಕೊಂಡಿದ್ದ, ನನಗೆ ಹೇಳಿದ್ದಾನೆ ಅಂದ್ಬಿಟ್ಟು ಬಂದು ಏಕ್ದಮ್ ನನಗೆ ಹೊಡೆದ್ಬಿಟ್ಟೆ. ಏನೋ ನಿಂದು ಏಕವಚನದಲ್ಲಿ ಮಾತಾಡ್ಬಿಟ್ಟು ಕೆಟ್ಟ ಮಾತಲ್ಲಿ ಮಾತಾಡ್ಬಿಟ್ಟು ನನಗೆ ಹೇಳ್ಬಿಟ್ಟು ಹೊಡ್ಕೊಂಡು ಆಲೋ ಬ್ಲಾಕ್ ಗಂಟ ಬಂದ. ನಾನು ಸುನಿಲ್ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ಈ ಥರ ಹೊಡಿತಾ ಇದ್ದಾರೆ, ಇವಾಗ ತಾನೆ ಹಿಂಗೆ ಹೋಗ್ತಾ ಇದ್ದೆ ಮನೆಗೆಲ್ಲ, ಗೋಡನ್ಕಿ ಹಾಕೊಂಬರ್ರಿ ಅಂದ್ಬಿಟ್ಟು ಫೋನ್ ಮಾಡಿದೆ. ನಾನು ಕೇಳಕ್ಕೆ ಮುಂಚೆ ಅವರೇ ಹೊಡೆದಿರೋದು. ನಾನು ಲಾರಿ ಅವ್ನು ಮಾತಾಡ್ಸಿದ್ದು. ಲಾರಿ ಅವ್ನು ಪಾಡ್ಗೆ ಅವ್ನು ಹೋಗ್ಬಿಟ್ಟ. ಇವ್ನು ಟಿ ಟಿ ಅವನು ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಬಂದು ನಾನು ಹೊಡೆದಿರೋದು. ಈ ಥರ ಕೆಲ್ಸಕ್ಕೆ ಹೋಗುವಾಗ ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ನಾವು ಏನು ಮಾಡಬೇಕು ಹೇಳಿ? ಈ ಥರ ಚಾಕುನಾಗೆಲ್ಲ ಹಾಕ್ಬೋದಾ? ಏನೇ ಸಣ್ಣ ಪುಟ್ಟ ಇದ್ರೆ ಮಾತಲ್ಲಿ ಇರಬೇಕಲ್ವಾ? ಏನಕ್ಕೆ ಈ ಥರ ಎಲ್ಲ ಮಾಡಬೇಕು? ನೀವೇ ಹೇಳಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾವು ಏನೋ ಸರ್ ಮಾಡಬೇಕು? ಸರ್ ನಮಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗಿರೋದು. ಅವ್ನು ಈ ಥರ ಗಾಡಿ ಸೈಡ್ಗೆ ಹಾಕಿ ನಾವು